ನೆರೆ ಸಂತ್ರಸ್ತರಿಗೆ ಪರಿಹಾರ ಕೋರಿ ಅಂದಿನ ಮುಖ್ಯಮಂತ್ರಿಗಳು ರಾಜ್ಯಾದ್ಯಂತ ಭಿಕ್ಷೆ ಬೇಡಿದ್ರು. ಅವರ ಭಿಕ್ಷಾಟನೆಯ ಪರಿಗೆ ರಾಜ್ಯದ ಜನತೆ ತುಂಬು ಹೃದಯದಿಂದ ಸಹಾಯ ಹಸ್ತ ಚಾಚಿದ್ರು. ಕೇಂದ್ರ ಸರ್ಕಾರ ಕೂಡ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿತು. ಆದರೆ ಆ ಕೋಟ್ಯಾಂತರ ರೂಪಾಯಿ ಅನುದಾನ ಎಲ್ಲಿ ಹೋಯಿತು? ಯಾಕೆ ಇನ್ನೂ ಕೂಡ ನೆರೆ ಸಂತ್ರಸ್ತರು ಆ ಮುರುಕಲು ಮನೆಯಲ್ಲಿದ್ದಾರೆ? ತಿಳಿಯೋಣ ಬನ್ನಿ ಈ ವರದಿ ಮೂಲಕ. ಹೀಗೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬೆಂಗಳೂರು ರಸ್ತೆಯುದ್ದಕ್ಕೂ ಸಂಚರಿಸಿ ಜನರ ಹತ್ರ ನೆರೆ ಸಂತ್ರಸ್ತರಿಗೆ ಸಹಾಯ ಕೋರಿದ್ರು. ಮುಖ್ಯಮಂತ್ರಿಗಳೇ ರಸ್ತೆಗಿಳಿದದ್ದನ್ನು ಕಂಡು ಭಿಕ್ಷುಕರಿಂದ ಹಿಡಿದು ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರು. ಅಷ್ಟೇ ಅಲ್ಲ, ನಾಡಿನ ಎಲ್ಲ ಸರ್ಕಾರಿ ಖಾಸಗಿ ಸಂಸ್ಥೆಯ ಉದ್ಯೋಗಿಗಳು ತಮ್ಮ ಒಂದು ದಿನದ ವೇತನವನ್ನು ನೆರೆ ಪರಿಹಾರಕ್ಕೆ ಮೀಸಲಿಟ್ಟರು. ದೊಡ್ಡ ದೊಡ್ಡ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿದವು. ಸಂಘ ಸಂಸ್ಥೆಗಳು ಪರಿಹಾರ ನಿಧಿ ಸಂಗ್ರಹಿಸಿದವು. ನೊಂದವರಿಗೆ ಅಕ್ಕಿ, ಕಾಳು, ಬಟ್ಟೆ, ಪಾತ್ರೆ, ಪಗಡಿ ನೀಡಿದವು. ಆದರೆ ದಾನಿಗಳು ನೀಡಿದ ದಾನ ಜನರಿಗೆ ತಲುಪಿಲ್ಲ. ಸರ್ಕಾರದ ಪರಿಹಾರ ಅರ್ಧ ದಾರಿಯಲ್ಲೇ ಕರಗಿದೆ. ಅಂದ್ರೆ ಅಧಿಕಾರಿಗಳ, ಜನಪ್ರತಿನಿಧಿಗಳ ಜೇಬು ಸೇರಿದೆ ಅನ್ನೋದು ಇವರ ನೇರ ಆರೋಪ. ಈಗ ನಾವು ಸ್ವಲ್ಪ ದುಡ್ಡು ತಿಂದಿದ್ದೆಲ್ಲ ಹೊರಗಡೆ ಹಾಕಿವಲ್ರಿ, ಅದ್ರ ಸಲುವಾಗಿ ಅವ್ರು ಇಲ್ಲಿ ಅಧಿಕಾರಿಗಳು ಯಾರು ಬರಕ್ಕೆ ತಯಾರಿಲ್ಲ. ಅವ್ರಿಗೆ ಹೋಗ್ರಿ ನೀವೇ ಮಾಡ್ಕೊಂಬರ್ರಿ ಅಂತಾರೆ. ಯಾರನ್ನ ಏನನ್ನ ಅವ್ರು ಅಧಿಕಾರಿಗಳು ಹೇಳಿ ಕಳಿಸಿದ್ರೆ, ಯಾಕಂದ್ರೆ ನಾವು ಎಲ್ಲ ಇದ್ದದ್ದೆಲ್ಲ ಓಪನ್ ಆಗಿ ಹೇಳ್ಬಿಟ್ವಲ್ರಿ ಮೊದಲು. ಅದಕ್ಕೋಸ್ಕರ ಈಗ ಇಲ್ಲಿ ಬಂದು ಮನೆ ಹಂಚಕ್ಕೂ ತಯಾರಿಲ್ಲ, ಅವರು ಏನು ಮಾಡೋಕ್ಕೆ ತಯಾರಿಲ್ಲ. ಅಧಿಕಾರಿಗಳು ಎದುರು ನಿಂತು ಓಡಿಸ್ಯಾರಿ. ನೆರೆ ಬಂದು ಮನೆ ಕಳ್ಕೊಂಡವರು ನೀವು, ನಿಮಗೆ ಸಹಾಯ ಮಾಡಬೇಕಿತ್ತು, ನೋಡಿದ್ರೆ ನಿಮಗೇನೆ ನಮ್ಮ ಮೇಲೆ ಅಲ್ಲಿ ಮಾಡಿ ನಮ್ಮ ಮೇಲೆ ಕೇಸ್ ಹಾಕಿರಿ. ಇದುವರೆಗೆ ಆದ್ರೂ ನಾವು ಕೋರ್ಟಿಗೆ ತಿರುಗಾಡಕತ್ತೀವ್ರಿ. ಇದಕ್ಕೆ ಕೆಲ ಉದಾಹರಣೆಗಳು ಇಲ್ಲಿವೆ ನೋಡಿ. ರಾಯಚೂರಿನ ತುಂಗಭದ್ರಾದಲ್ಲಿ ಜನರಿಗೆ ತುರ್ತು ಪರಿಹಾರವಾಗಿ ಸರ್ಕಾರ 37,000 ರೂಪಾಯಿ ಕೊಡುವ ಭರವಸೆ ನೀಡಿತ್ತು. ಆದರೆ ಬಡವರಿಗೆ ಸಿಕ್ಕಿದ್ದು ಬರೀ 4,000. ಮನೆಗಳು ಬಿದ್ದಿದ್ದಾವಲ್ಲ, ಪ್ರತಿಯೊಂದು ಮನೆಗೆ 420 ಮನೆಗಳಿಗೆ 37,000 ರೂಪಾಯಿ ಚೆಕ್ ಪ್ರತಿಯೊಂದು ಮನೆಗೆ ಕೊಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ಆದರೆ ಅವ್ರು ಕೊಟ್ಟಿದ್ದು ಮಾತ್ರ ಅಧಿಕಾರಿಗಳು ಕೇವಲ 4,000 ರೂಪಾಯಿ. 37,000 ರೂಪಾಯಿ ಎದಕ್ಕಂತ ಹೇಳಿದ್ರೆ 2,000 ರೂಪಾಯಿ ಸಾಮಾನುಗಳಿಗೆ, 5,000 ರೂಪಾಯಿ ಬಟ್ಟೆಗೆ, 30,000 ರೂಪಾಯಿ ಮನೆ ಕಟ್ಕೊಳ್ಳಿಕ್ಕೆ ತಾತ್ಕಾಲಿಕವಾಗಿ ಅಂತೇಳಿ ಅವ್ರು ಹೇಳಿದ್ರು ಮೇಡಮ್. ಆದರೆ ಯಾರು ನಮಗೆ ಚೆಕ್ ಹೆಂಗೆ ಕೊಟ್ಟಿಲ್ಲ ಎಂಬುದಾಗಿ ಕೇಳಿದಾರೋ ಅವ್ರಿಗೆ ಮಾತ್ರ 37,000 ರೂಪಾಯಿ ಕೊಟ್ಟಿದ್ದಾರೆ. ಬಡವರಿಗೆ, ಮನೆ ಬಿದ್ದವ್ರಿಗೆ 37,000 ರೂಪಾಯಿ ಕೊಟ್ಟಿಲ್ಲ, 4,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಜಹಗೀರ ವೆಂಕಟಾಪುರದಲ್ಲಂತೂ ನೊಂದವರಿಂದಲೇ ಆಸರೆ ಮನೆಗಾಗಿ ಹಣ ಸಂಗ್ರಹಿಸಲಾಗುತ್ತಿದೆ. 20,000 15,000 ಕೊಟ್ಟರೆ ಮನೆ ಅಂತಂದರು. ನಾವು ಸಾಲ ಸೋಲ ಮಾಡಿ ಅಲ್ಲಿ ಇದು ಮಾಡಿ ದುಡ್ಡು ತಂದು ಕೊಟ್ಟಿವಿ. ದುಡ್ಡು ಕೊಟ್ಟರು ಸ್ವಾಮಿ ಅವ್ರೇನು ಮಾಡಿದ್ರು, ಬೇರೆ ಊರಾಗ ವಾಸ ಮಾಡೋರಿಗೆ ಅವ್ರು ದುಡ್ಡನ್ನ ಹೆಚ್ಚಿಗೆ ಕೊಟ್ಟರು. ಅವ್ರು 40,000 50,000 ಅಂತಂದು ಅವ್ರಿಗೆ ದುಡ್ಡು ಮಾರಾಟ ಮಾಡಿ ಅಧಿಕಾರಿಗಳೆಲ್ಲ ಶಾಮೀಲಿದ್ರಾಗ. ತಹಶೀಲ್ದಾರ್ ಮೊದಲು ಮಾಡಿ ದುಡ್ಡು ತೊಗೊಂಡು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ದುಡ್ಡು ತಗೊಂಡು ನಮ್ಮ ಮನೆಗಳು ಲೀಸ್ಟಲ್ಲಿದ್ದವು ಕಿತ್ತೆ ಹಾಕಿ ಬೇರೆ ಊರಲ್ಲಿ ವಾಸ ಮಾಡತಕ್ಕಂಥವ್ರಿಗೆ ಕೊಟ್ಟರು. ಅಷ್ಟೇ ಅಲ್ಲ, ಇಲ್ಲಿ ಮನೆ ನೀಡುವಲ್ಲಿ ಜಾತಿ ಭೇದವನ್ನು ಮಾಡಲಾಗುತ್ತಿದೆ ಅನ್ನೋದು ಇಲ್ಲಿನ ಮಂದಿಯ ಆರೋಪ. ನೆರೆ ಇವರ ಬದುಕನ್ನೇ ಕೊಚ್ಕೊಂಡು ಹೋಯಿತು. ಸರ್ಕಾರದ ಆಸರೆ ನಿರಾಸೆ ಮೂಡಿಸಿದೆ. ಅದು ಹೇಗೆ? ಬನ್ನಿ ಕೇಳೋಣ ಜಹಗೀರ್ ವೆಂಕಟಾಪುರದ ಜನರ ಹತ್ರ. ಮನೆಗಳಿಗೆ ಕೊಟ್ಟಾರೆ, ಕೊಟ್ಟರೂ ಬರೀ ಏನು ಕೆಲಸ ಮಾಡಿಲ್ಲ, ಏನಿಲ್ಲ. ನಮಗೆ ಮತ್ತೆ ದುಡ್ಡು ಕೊಟ್ಟವ್ರಿಗೆ ಮನೆ ಕೊಡ್ರಂತೆ ಕೊಟ್ಟರೆ, ಇಲ್ದವ್ರಿಗೆ ಇಲ್ಲ ಅಂತೇಳಿ ಕೇಸಿ ಇದ್ರಾಗ ಇದ್ದವ್ರಿಗೆ ಕೊಟ್ಟಿಲ್ಲ ರೀ. ಕೆಲವು ಮಂದಿ ರೊಕ್ಕ ದುಡ್ಡು ಕೊಡಲಾರ್ದವ್ರಿಗೆ. ಕೆಲವು ಬಡವರ ಜನರು ಬಂಗಾರ ಒತ್ತಿಟ್ಟು ಮಗನ ಕೆಲಸಕ್ಕಿಟ್ಟು ಇಂಥರ ತಂದು ದುಡ್ಡು ಕೊಟ್ರಿ. ಆದ್ರೆ ಅವ್ರಿಗೆ ಇನ್ನೂ ಕೆಲವೊಬ್ರಿಗೆ ಮನೆ ಸಿಕ್ಕವ, ಕೆಲವೊಬ್ರಿಗೆ ಮನೆ ಸಿಕ್ಕಿಲ್ಲ. ಇದುವರೆಗೆ ಸರ್ಕಾರ ದುಡ್ಡಿಲ್ಲದೆ ಮನೆ ಕೊಡಬೇಕಿತ್ತು, ದುಡ್ಡು ಕೊಟ್ಟಾರೆ. ನಾವು ದುಡ್ಡು ಕೊಟ್ಟಿವ್ರಿ. 15,000 ರೂಪಾಯಿ ಸಾಲ ಮಾಡಿ ತಂದು ಕಟ್ಟಿವಿ. ಬರೋದು ನೀರು ಬರೋದೇನು ಹಿಂಗೆ ಬಂದವ. ನಾವು ಲಾಸ್ ಆಗಿವಿ. ಲಾಸ್ ಆದ್ರೂ ಕೂಡ ಅವ್ರು ಗಡ್ಡಿಗೇರ್ಯಾರ, ನಾವು ನೀರಿಗೆ ಬಿದ್ದೀವಿ ಇಷ್ಟೇ. ಧರ್ಮಕ್ಕೆ ಫ್ರೀಯಾಗಿ ಕೊಡ್ಬೇಕಿತ್ತಲ್ಲ. ಯಾಕೆ ಕೊಡ್ತಾರೆ? ಅವ್ರು ತಿನ್ನೋರು ತಿಂದಾರ, ಮಾಡ್ಯಾರ, ನಮ್ಮನ್ನ ನೀರಿಗೆ ಹಾಕ್ಯಾರ, ಕುಂತ್ಕೊಂಡಾರ. ದುಡ್ಡನ್ನ ಕಷ್ಟಪಟ್ಟು ತಗೊಂಡಿದ್ದೀರಾ ನೀವು? ಮತ್ತೆ ಕಷ್ಟಪಟ್ಟು ತಗೊಂಡಿವ್ರಿ. ಇನ್ನ ಬಡ್ಡಿ ಕಟ್ತೀವಿ ಅದಕ್ಕೆ. ದುಡ್ಡು ಯಾರು ಕೊಟ್ಟಿಲ್ಲ, ಅವ್ರಿಗೆ ಮನೆಗಳು ಮಾಡಿಲ್ಲ. ಹಿಂಗೆ ಮಾಡಿರ್ತೀವಿ. ಈಗ ಬಡವರಿಗೆ, ಬಡ ಜನರಿಗೆ ಹೆಂಗೆ ನೆರವಳಿ ಹೋಗಿದೆ ಹಂಗೆ ಕೊಡ್ಬೇಕಲ್ರಿ ಸೀರಿಯಲ್ ಪ್ರಕಾರ. ಇಲ್ಲಂತೂ ಹೆಂಗೆ ಹೋಗಿದ್ದಾರೆ. ಈ 35 ಮನೆ ಆಗ್ಯಾವ್ರಿ. ನಮ್ಮ ಮುಸ್ಲಿಂ 35 ಮನೆ ಆಗ್ಯಾವ ಅಂತಂದ್ರೆ ಅವ್ರಿಗೆ ಏನಿಲ್ಲ ವ್ಯವಸ್ಥೆಯಲ್ಲಿ. ಬರೀ ಮನೆ ಅಷ್ಟೇ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಜನತೆಯಿಂದ ಭಿಕ್ಷೆ ಎತ್ತಿ ಇವರಿಗೆ ನಾವು ಪರಿಹಾರ ಕೊಡಬೇಕು ಅಂತ ಹೇಳಿತು. ಆದರೆ ಇವತ್ತಿನವರೆಗೆ ಇವರಿಗೆ ಪರಿಹಾರ ಕೊಟ್ಟಿಲ್ಲ. ಬದಲಾಗಿ ಇವರು ಮನೆ ಪಡಿಬೇಕಾದ್ರೆ ಇವರಿಂದಲೇ ಹಣ ತಗೊಳ್ಳುವಂಥ ನೀಚ ಕೆಲಸನ ಇಲ್ಲಿನ ಅಧಿಕಾರಿಗಳು ಮಾಡಿದ್ದಾರೆ. ಸರ್ಕಾರ ದೂರು ಕೊಟ್ಟರು ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ನಿಜವಾಗಲೂ ಸರ್ಕಾರದ ಈ ಭಂಡತನಕ್ಕೆ, ಷಂಡತನಕ್ಕೆ ಏನನ್ಬೇಕೋ ಗೊತ್ತಾಗ್ತಿಲ್ಲ. ಬಾಗಲಕೋಟೆ, ಬೀದರ್, ಬಿಜಾಪುರ, ಗುಲ್ಬರ್ಗ ಸೇರಿದಂತೆ ಅನೇಕ ಕಡೆ ಸುವರ್ಣ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆಯಾಗಿ ಬಿಲ್ ಪಾಸ್ ಆಗಿದೆ. ಆದರೆ ಕೆಲಸ ಮಾತ್ರ ನಡೆದೇ ಇಲ್ಲ.
DC ನಮ್ಮ ಇದುವರೆಗೆ ನಮ್ಮ ಊರಿಗೆ ಬಂದಿಲ್ಲ, ಇಲ್ಲಿ ಏನೋ ಕಷ್ಟ ನಷ್ಟ ಯಾವುದು ನೋಡಿಲ್ಲ. ಆದರೂ ನೀವು ಒಂದ್ಸಲ ನೋಡ್ಬೋದು ರೀ, ಅಲ್ಲಿ ಫ್ಲಡ್ ಏರಿಯಲ್ಲಿ ಸಾಕಷ್ಟು ಹಣ ಮಂಜೂರಾಗಿದೆ, ರೋಡು ಡ್ರೈನೇಜ್ ಅಂತ. ಯಾವ ಕಾಮಗಾರಿಯೂ ಸರಿಯಾಗಿ ಮಾಡಿಲ್ಲ. ಅಧಿಕಾರಿಗಳು ಅಲ್ಲಿ ಬರಂದು ನೋಡೋಕೆ ಪೇಷನ್ಸ್ ಇಲ್ಲ ಅವರಿಗೆ. ದೂರು ಕೊಟ್ಟವರ ವಿರುದ್ಧವೇ ಜಿಲ್ಲಾಡಳಿತ ಕೇಸು ದಾಖಲಿಸುತ್ತೆ. ಅಲ್ಲದೆ ಸಂತ್ರಸ್ತರ ಹಣ ನುಂಗಿದ ಅಧಿಕಾರಿಗಳ ಅಮಾನತು ಆದೇಶ 2 ದಿನಕ್ಕೆ ರದ್ದಾಗುತ್ತೆ. ಅಂದು ಮೊಸಳೆ ಕಣ್ಣೀರು ಹಾಕಿ ಹೋದ ರಾಜಕಾರಣಿಗಳು ಮತ್ತೆ ಇತ್ತ ಕಡೆ ತಲೆನೂ ಹಾಕಿಲ್ಲ ಅನ್ನೋದು ಇವರ ದೂರು. ಶೋಭಾ ಕರಂದ್ಲಾಜೆ ಅವರು ಮೇಡಮ್ ಅವರು ಬಂದು ಜನ ನೋಡ್ಬೇಕಂತೇಳಿ ನಾಟಕವಾಗಿ ಭಜನೆ ಮಾಡಿದ್ರು ಮೇಡಮ್ ಅವರು. ಭಜನೆ ನಾಟಕ ಭಜನೆ ಅದು. ಅವ್ರು ಬಂದು ನೋಡಿ ಹೋಗ್ಯಾರ. ಈ ಗ್ರಾಮದ ಏನು ಸಮಸ್ಯೆ ಇದೆ ಅಂತ ಗೊತ್ತದ ಅವ್ರಿಗೆ. ಆರಾಮಾಗಿದ್ದಾರೆ. ಮತ್ತು ಅವ್ರಿಗೆ ಗೊತ್ತಿಲ್ಲ ಏನ್ರಿ ಮೇಡಮ್, ಇಲ್ಲಿ ಬಂದು ಇಲ್ಲಿದ್ದು ನಮ್ಮ ಸಂಗಡ ಇದ್ದು ಭಜನೆ ಮಾಡಿ ನಮ್ಮ ಸಮಸ್ಯೆ ಎಲ್ಲ ತಿಳ್ಕೊಂಡು ಹೆಣ್ಮಕ್ಳು ಲೆಟ್ರ್ ಕೊಟ್ಟಾರ ಅವ್ರಿಗೆ, ಇದು ಇದೆ ನಮ್ಮ ಸಮಸ್ಯೆ ಅಂತೇಳಿ. ಎಲ್ಲ ನಗೆದುಕೊಂಡು ಆ ಸಮಸ್ಯೆ ಅದು ಲೆಟ್ರ್ ಇಲ್ಲೇ ಬಿಸಾಕಿ ಹೋಗ್ಬಿಟ್ಟಾರ ಅವರು. ಒಂದೆಡೆ ಜಿಲ್ಲಾಡಳಿತ ನೆರೆಪೀಡಿತ ಗ್ರಾಮವನ್ನು ಸ್ಥಳಾಂತರಿಸಿಲ್ಲ, ಇನ್ನೊಂದೆಡೆ ಸದ್ಯ ವಾಸಿಸುತ್ತಿರುವ ಗ್ರಾಮವನ್ನು ವರ್ಗಾಯಿಸಲಿದೆ ಅನ್ನೋ ಕಾರಣ ಕೊಟ್ಟು ಯಾವ ಸೌಲಭ್ಯವನ್ನು ಒದಗಿಸುತ್ತಿಲ್ಲ. ಜನರು ಅದೇ ನರಕದಲ್ಲಿ ಬದುಕಬೇಕಾಗಿದೆ. ಇಲ್ಲಿ ಹೊಲಸು ಎಲ್ಲ ನಾರೆ, ಮತ್ತು ಏನನ್ನು ಕೆಲಸ ಕೇಳಕ್ಕೆ ಹೋದರೆ ಊರು ನಿಮಗೆ ಡ್ರೈನೇಜ್ ಶಿಫ್ಟ್ ಆಗೋದಾದ ಜಾಗ ನಿಮ್ಗೆ ಏನು ಕೆಲಸ ಮಾಡೋದಾಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಹೊಲಸು ತುಂಬಿ ನಾರ್ತೈತೆ ಮೇಡಮ್. ಏನು ಮಾಡ್ತಾ ಇಲ್ಲ. ಏನು ಮಂಡಲ್ಗೆ ಹೋದ್ರೆಗಿನ ಎಲ್ಲರೂ ಕೇಳ್ತಾರೆ ಮೇಡಮ್, ಕೇಳಿದ್ರಿಗೆ ನಿಮ್ಮ ಊರಿಗೆ ಶಿಫ್ಟ್ ಆಗ್ಯದ, ನೀವು ₹1 ಕೊಡೋದಿಲ್ಲ ನಿಮ್ಗೆ. ಇಂಥ ದುಸ್ಥಿತಿಯಲ್ಲೂ ನೊಂದವರಿಗೆ ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ ಜನರ ಶಾಪ ತಟ್ಟದೇ ಇರದು. ಬಡವರ ರಕ್ತ ಹೀರೋ ಅಧಿಕಾರಿಗಳು ಎಂದೂ ಉದ್ಧಾರ ಆಗೋದಿಲ್ಲ ಅನ್ನೋದು ಪ್ರತಿ ನೆರೆಪೀಡಿತ ನುಡಿವ ಕಟು ನುಡಿ. ನೆರೆ ಬರ ನೊಂದವರ ಪಾಲಿಗೆ ದುಸ್ವಪ್ನ. ಆದರೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಹಬ್ಬದೂಟ ಮಾಡುವ ಸಂದರ್ಭ ಅನ್ನುವಂಥದ್ದು ಈ ಒಂದು ಉದಾಹರಣೆಯಲ್ಲಿ ಸ್ಪಷ್ಟ ಆಗ್ತಿದೆ. ನಿಜವಾಗಲೂ ಕೂಡ ಇದು ನಾಚಿಕೆಗೇಡಿನ ವಿಚಾರ. ನೊಂದವರು ಇಲ್ಲಿ ಅರೆಬರೆ ಹೊಟ್ಟೆಯಲ್ಲಿದ್ದಾರೆ. ಆದರೆ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ನುಂಗಿ ನೀರು ಕುಡಿದು ಮಜಾ ಮಾಡ್ತಿದ್ದಾರೆ. ಈಗಲಾದರೂ ಸರ್ಕಾರ ನಿಜಾಂಶನ ಅರ್ಥಕೊಂಡು ಭ್ರಷ್ಟಾಚಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ಈ ಆಸರೆ ನಿಜವಾದ ಆಸರೆ ಆಗುತ್ತೆ, ಇಲ್ಲದಿದ್ದರೆ ನಿರಾಸೆಯಾಗಿಯೇ ಉಳಿಯುತ್ತೆ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಕವರ್ ಸ್ಟೋರಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.